ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ಯಾಕ್ರೆ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ? ಬನ್ರಿ ಇಲ್ಲಿ. ಎಷ್ಟು ತಗೊಳ್ಳಿ ಅಂದ್ರೆ ಇಲ್ದೇ ಇರೋದೆಲ್ಲ ಚೇಷ್ಟೆ. ಬನ್ನಿ ಕೂತ್ಕೊಳ್ಳಿ. ಇಲ್ಲ ನನಗೆ ಈಗ ಓಕೆ ಗೊತ್ತು. ಆಯ್ತಾಯ್ತು, ಕೂತ್ಕೊಳ್ಳಿ ತಗೊಳ್ಳಿ, ಕುಡೀರಿ ಕಾಫಿ. ನಾನು ಕುಡಿಸ್ಲಾ? ಇಲ್ಲ ಪರವಾಗಿಲ್ಲ ಗೌತಮರೇ. ಇದನ್ನ ತೆಗಿಬಹುದಾ? ಇದೇ ಅರ್ಧ ಭಾರ ಇದೆ, ಇದರಿಂದಾನೇ ನಂಗೆ ಇನ್ನೂ ಕೈ ನೋವು ಜಾಸ್ತಿ ಆಗ್ತಿದೆ. ನಿಮ್ಗೇನು ನೋವಿಲ್ಲ, ಕಂಫರ್ಟಬಲ್ ಆಗಿದ್ರೆ ಅಂದ್ರೆ ತೆಗಿಬೋದು. ತೆಗಿಬೋದಲ್ಲ? ಇರಿ. ಥ್ಯಾಂಕ್ ಯು. ಸ್ವಲ್ಪ ಕೈ ಹಿಂಗೆ ಮಾಡಿ, ಹಿಂಗೆ. ವಾವ್, ಅನ್ಬಿಲೀವಬಲ್. ಭಾಳ ಫಾಸ್ಟಾಗಿ ರಿಕವರ್ ಆಗಿದ್ದಾರೆ. ವೆರಿ ಗುಡ್. ಎಸ್, ಥ್ಯಾಂಕ್ ಗಾಡ್. ತಗೊಳ್ಳಿ ಕಾಫಿ. ಈ ಕಡೆ ಇಟ್ಕೊಂಡು ಹಾಕಿ ಕುಡಿ. ಥ್ಯಾಂಕ್ ಯು. ಓಕೆ ಅಲ್ಲ? ಓ ಸೂಪರ್. ಥ್ಯಾಂಕ್ ಯು. ನಿಮಗೆ ಕಾಫಿ? ನಾನು ಕುಡ್ದೆ, ಇನ್ನೊಂದು ರೌಂಡ್ ಆಮೇಲೆ ಕುಡಿತೀನಿ. ಸುಧಾ, ನಿಂತು. ನಾನು ನಿನ್ನೇನೆ ಹೇಳಿದ್ದೀನಿ ತಾನೆ, ನನಗೆ ನಿನ್ನ ಕತ್ತಲ್ಲಿರೋ ತಾಳಿ ಆಗಲಿ ಕಾಲುಂಗ್ರ ಆಗಲಿ ಇದ್ಯಾವುದು ಮುಖ್ಯ ಅಲ್ಲ. ನಿನ್ನ ಮನಸ್ಸಿನಲ್ಲಿರೋ ಭಾವನೆ, ಒಳ್ಳೆ ಭಾವನೆ ಅಷ್ಟೇ ನನಗೆ ಬೇಕಾಗಿರೋದು, ಅದಷ್ಟೇ ಮುಖ್ಯ. ವಿಧವೆ ಆಗಿದ್ರೇನು ಆಗಿಲ್ಲದೆ ಇದ್ರೇನು ನೀನು ಮನುಷ್ಯಳೇ ತಾನೆ. ಹೊರಗಡೆ ಪ್ರಪಂಚದಲ್ಲಿ ಎಂತೆಂಥ ಕೆಟ್ಟ ಕೆಲಸ ಮಾಡಿದವರೆ ಆರಾಮಾಗಿದ್ದಾರೆ. ನೀನೇನಂತ ದೊಡ್ಡ ತಪ್ಪು ಮಾಡಿದ್ಯಾ ಅಂತ ಹೀಗಿದ್ಯಾ? ಹೀಗೆಲ್ಲ ಇರಬೇಡ, ಎಲ್ಲರೂ ಹಾಗಿರೋ. ಏನು ಹೂ ಅಂತ ನನ್ನ ಸಮಾಧಾನಕ್ಕೆ ಹೇಳ್ಬೇಡ. ಇನ್ಮೇಲೆ ನೀನು ಹಾಗೇ ಇರಬೇಕು. ಮತ್ತೆ ಇದು ರಿಪೀಟ್ ಆಗಬಾರ್ದು, ಅರ್ಥ ಆಯ್ತಾ? ಸರಿ ಅಣ್ಣ. ನೋಡಮ್ಮ ಸುಧಾ, ನಿನ್ನ ಜೀವನದಲ್ಲಿ ಏನಾಗಿದೆಯಲ್ಲ ಅದಕ್ಕೆ ನೀನು ಕಾರಣ ಅಲ್ಲ. ಅದನ್ನ ಒಂದು ಕೇಡು, ಶಾಪ, ನಾನು ಒಳ್ಳೆ ಕೆಲಸಕ್ಕೆ ಹೋಗಬಾರ್ದು, ಯಾರ ಮುಂದೆನೂ ಹೋದ್ರೆ ಅಪಶಕನ, ಈ ಥರದ ಮೂಢನಂಬಿಕೆಗಳನ್ನೆಲ್ಲ ಬಿಟ್ಬಿಡ್ಬೇಕು. ಈ ಮನೇಲಿ ಆ ಥರದನ್ನೆಲ್ಲ ಯಾರು ಯಾವುದನ್ನು ನಂಬಲ್ಲ. ನೀನೇನೋ ಮಾಡಬಾರ್ದನ್ನು ಮಾಡಿದ್ಯಾ ಅನ್ನೋದು ನಿನ್ನ ತಲೆಯಲ್ಲಿ ಬೇರೂರ್ಬಿಟ್ಟಿದೆ ಅಷ್ಟೇ. ಆ ಥರದ್ದೆಲ್ಲ ಏನೂ ಇಲ್ಲ. ಇವತ್ತೇ ಲಾಸ್ಟ್. ಆರಾಮಾಗಿರೋ. ಹಾಂ ಅಣ್ಣ, ನೀವು ಹೇಳ್ದಾಗೆ ಇರ್ತೀನಿ. ಗುಡ್. ಎಲ್ಲರ ಜೊತೆ ಹೊಂದ್ಕೊಂಡು ಆರಾಮಾಗಿರಮ್ಮ. ಇದು ನಿನ್ನ ಮನೇನೆ ಅನ್ಕೋ. ಅಯ್ಯೋ ಅಣ್ಣ, ಏನು ಹೇಳ್ತಿದ್ದೀರಾ? ತಪ್ಪೇನಿದೆಯಮ್ಮ ಇದರಲ್ಲಿ? ನೀನು ನಮಗೋಸ್ಕರ ಕೆಲಸ ಮಾಡ್ತೀಯಾ, ನನ್ನನ್ನು ಬಾಯಿ ತುಂಬ ಅಣ್ಣ ಅಂತ ಕರೀತೀಯ, ನನ್ನ ಹೆಂಡತಿನ ಅತ್ತಿಗೆ ಅಂತ ಕರೀತೀಯ. ನೀನು ನಮ್ಮ ಮನೆಯೊಳಗೆ ಇದೆಯಾ, ನಮ್ಮ ಜೊತೆಲೇ ಇರ್ತೀಯ. ನೋಡಮ್ಮ, ಇಷ್ಟು ಹೇಳಿದ್ದೀನಿ, ಇದ್ರ ಮೇಲೆ ನಿನಗೆ ಬಿಟ್ಟಿದ್ದು. ಸರಿ, ಭೂಮಿಕಾ ಅವ್ರು ಎದ್ದಿದ್ದಾರೆ, ನಿನಗೋಸ್ಕರ ಕಾಯ್ತಾ ಇದ್ರು. ಹೋಗು, ನಾನು ಆಫೀಸ್ಗೆ ಹೋಗಿದ್ದು ಬರ್ತೀನಿ. ಸರಿ ಅಣ್ಣ. ಸುಧಾ ಅವರೇ, ಈಗ ನಾನು ಹುಷಾರಾಗಿದ್ದೀನಿ, ನಾನು ಮಾಡ್ಕೋತೀನಿ, ಬಿಡಿ ನೀವು. ಪ್ಲೀಸ್, ನೀವು ಈ ರೀತಿ ಮಾಡ್ತಿದ್ರೆ ನಂಗೆ ತುಂಬಾ ಮುಜುಗರ ಆಗುತ್ತೆ. ಪ್ಲೀಸ್ ಬಿಡಿ ನೀವು. ಅದ್ಗೆ ಇದ್ರಲ್ಲಿ ಮುಜುಗರ ಪಡಕ್ಕೇರಿದೆ? ಮನೇಲಿರೋರ್ಗೆಲ್ಲ ನೀವು ಸೇವೆ ಮಾಡಲ್ವಾ? ನಾನು ಇವತ್ತು ಮಾಡ್ತಿದ್ದೀನಿ ಅಷ್ಟೇ, ಲೆಕ್ಕ ಚುತ್ತ. ಅಯ್ಯೋ ಆಯ್ತು, ಥ್ಯಾಂಕ್ ಯು ಸೋ ಮಚ್. ಸಾಕು ಬಿಡಿ. ಸರಿ, ನಿಮ್ಮ ತಲೆ ಕೂದಲಿಗೆ ಲೋ ಬಂದಿದ್ದು ಹೋಗಿ ಕೊಡ್ಲಾ? ಬೇಡ, ಅದೆಲ್ಲ ತೊಂದರೆ ತಗೊಳಕ್ ಹೋಗ್ಬಿಡಿ ನೀವು, ಅದು ತಾನಾಗೆ ಗಾಳಿಗಾರುತ್ತೆ ಬಿಡಿ. ಅದಕ್ಕೆ ನಿಮ್ಮ ತಲೆ ಕೂದಲು ಒದ್ದೆ ಇದೆ, ಬನ್ನಿ ನಾವು ಒಣಗಿಸ್ಕೊಡ್ತೀನಿ. ಬನ್ನಿ ಸುಧಾ ಅವ್ರೆ, ಬೇಡ ಪ್ಲೀಸ್. ಬನ್ನಿ ನೀವು, ಬನ್ನಿ, ಅದಕ್ಕೆ ಕೂತ್ಕೊಳ್ಳಿ. ಅಂದಾಗೆ ಸುಧಾ, ನಾನು ಕೊಟ್ಟಿದ್ದ ಸೀರೆನ ಏನ್ ಮಾಡಿದ್ರಿ? ಉಟ್ಕೊಂಡ್ರಾ ಇಲ್ಲ ಹಾಗೆ ಎತ್ತಿಟ್ರಾ? ಉಟ್ಕೊಂಡ್ರೆ ಹಳೇದಾಗತ್ತೆ ಅಂತ. ಅತ್ತಿಗೆ, ಹಾಗೆ ನೋಡಕ್ ಹೋದ್ರೆ ಆ ಸೀರೆನ ಅಂಗಡಿಗೆ ಎಷ್ಟು ಜನ ಬಂದ್ಬಿಟ್ಟು ಮುಟ್ಟು ನೋಡಿರ್ತಾರೆ. ಆ ಸೀರೆ ಹಳೇದೆ, ಆ ಸೀರೆಗೆ ನಾವು ಹೊಸಬ್ರಷ್ಟೇ. ನೈಸ್. ಹಳೆ ಸೀರೆಗೆ ನಾವು ಹೊಸಬ್ರು. ಹಾಗೆ ಚೆನ್ನಾಗಿದೆ. ಹಾಗೆ ನೋಡಕ್ ಹೋದ್ರೆ ನಂಗೆ ಈ ಹೊಸ ಸೀರೆ ಅಂತೆಲ್ಲ ಮೋಹ ಇಲ್ಲ ಅತ್ತಿಗೆ. ದೀಪಾವಳಿಗೆ ಹುಟ್ಕೊಂಡೆ, ತುಂಬಾನೇ ಇಷ್ಟ ಆಯ್ತು. ಅಂದ್ಹಾಗೆ ಅದಕ್ಕೆ ಆ ಸೀರೆಗೆ ಎಷ್ಟು ಕೊಟ್ರಿ? ಯಾಕೆಂದ್ರೆ ಈ ತರ ದುಬಾರಿ ಸೀರೆನೆಲ್ಲ ನಾನು ಉಟ್ಕೊಂಡಿಲ್ಲ, ಬರೀ ಅಂಗಡಿಲಿ ನೋಡಿರೋದಷ್ಟೇ. ಆ ಕುತೂಹಲದಲ್ಲಿ ಕೇಳ್ದೆ. ಆ ತರ ರೇಟ್ ಎಲ್ಲ ಕೇಳಬಾರ್ದು ಸುಧಾ. ಏನೂ ಆಗಲ್ಲ, ಹೇಳಿ ಅತ್ತಿಗೆ. ರೇಟ್ ಹೇಳಿದ ತಕ್ಷಣ ನಮ್ ಗಮನ ಎಲ್ಲ ರೇಟಿಗೆ ಹೋಗ್ಬಿಡುತ್ತೆ, ಉಳಿದಿದ್ದೆಲ್ಲ ಸೈಡ್ ಲೈನ್ ಹೋಗ್ಬಿಡುತ್ತೆ. ಸೀರೆ ಉಟ್ಟ ತಕ್ಷಣ ಅದರಿಂದ ಸಿಗೋ ಖುಷಿ, ಅದರಿಂದ ಇರೋ ಭಾವನೆ, ಅದು ಯಾವುದು ಲೆಕ್ಕಕ್ಕೆ ಬರಲ್ಲ. ಬರೀ ರೇಟ್ ಅಷ್ಟೇ ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ಅದಕ್ಕೆ
ಅದು ಹಾಗೆ ಅಲ್ವಾ ಅತ್ತಿಗೆ, ನಮ್ಮಂತವ್ರು ಮೊದಲು ರೇಟೇ ನೋಡೋದು. ನಾವು ವಿಷ ತಗೊಳ್ಳೋ ಥರ ಇದ್ರು ಅದ್ರ ಬೆಲೆ ಎಷ್ಟು ಕಡಿಮೆ ಇದೆ ಅಂತ ನೋಡ್ಕೊಂಡು ತಗೋತೀವಿ. ಅಂದ್ರೆ ಕಮ್ಮಿ ಬೆಲೆಯಲ್ಲಿ ವಿಷ ಸಿಕ್ಕಿದ್ರೆ ಅಮೃತ ಅನ್ಕೊಂಡು ಕುಡಿದು ಬಿಡ್ತೀರಾ? ನಮ್ಮಲ್ಲಿನೂ ಹೀಗೆ ಪುಸ್ಕಂತ ಏನಾದ್ರೂ ಅಂತ ಹೇಳಿ ನಗಿಸ್ಬಿಡ್ತಾಳೆ. ಸುಧಾ, ನನ್ನ ಕಬರ್ಡಲ್ಲಿ ತುಂಬಾ ಸೀರೆಗಳಿದೆ. ನಾನು ಹಾಕೊಳ್ದೇ ಇರೋ ಹೊಸ ಸೀರೆಗಳಿದೆ. ನಿಮಗೆ ಯಾವ್ದು ಬೇಕು, ನಿಮ್ಗೆ ಏನು ಇಷ್ಟ ಆಗುತ್ತೆ ಅದನ್ನ ತಗೊಳ್ಳಿ. ನೀವು ಸೀರೆ ಉಟ್ಕೊಂಡ್ರೆ ನನಗೆ ತುಂಬಾನೇ ಖುಷಿ ಆಗುತ್ತೆ. ಅಯ್ಯೋ ಬೇಡ ಅತ್ಗೆ, ನನಗೆ ದುಬಾರಿ ಸೀರೆ ಉಟ್ಕೊಂಡ್ರೆ ಉಸಿರು ಕಡ್ದಂಗ್ ಆಗುತ್ತೆ. ನಂಗೆ ಇಂಥ ಸೀರೆನೇ ಸರಿ. ಅದು ಅಲ್ಲದೆ ನೀವು ದೀಪಾವಳಿಗೆ ಅಷ್ಟೊಂದು ಉಡುಗೊರೆಗಳು ಕೊಟ್ಟು ಕಳ್ಸಿದ್ದೀರಾ, ಸ್ವೀಟ್ಸು, ಅದ್ರ ಜೊತೆ ದುಡ್ಡು ಬೇರೆ ಕೊಟ್ಟು ಕಳ್ಸಿದ್ದೀರಾ. ನಾನು ಅದನ್ನ ಖರ್ಚು ಮಾಡ್ಕೊಳಕ್ಕೂ ಹೋಗಿಲ್ಲ, ನಮ್ದಲ್ವಲ್ಲ ಅದಕ್ಕೆ. ಅತ್ಗೆ, ನನ್ನ ದುಡ್ಡು ನಾನು ನಿಮಗೆ ವಾಪಸ್ ತಂದು ಕೊಡ್ತೀನಿ, ಅದನ್ನ ನೀವೇ ಇಟ್ಕೊಳ್ಳಿ. ಸುಧಾ ಅವರೇ ನೋಡಿ, ಅದು ನಿಮಗೆ ಅಂತ ಕೊಟ್ಟಿರೋದು, ಪ್ರೀತಿಯಿಂದ ಒಳ್ಳೆ ಭಾವನೆಯಿಂದ ಕೊಟ್ಟಿರೋದು. ಪ್ಲೀಸ್ ಅದನ್ನ ವಾಪಸ್ ಕೊಡೋದಕ್ಕೆ ಹೋಗ್ಬೇಡಿ. ಅದು ಅಲ್ಲದೆ ನಿಮ್ಗೇನೇ ಬೇಕಿದ್ರು ನೀವು ನನ್ನ ಹತ್ರ ಕೇಳಿ, ನಾನು ಕೊಡಿಸ್ತೀನಿ. ಯಾಕಂದ್ರೆ ನಾನು ನಿಮ್ಮ ಮಾತಿಗೆ, ಹೌದಾ ಇಲ್ವೋ? ಇವರೆಲ್ಲ ಇಷ್ಟೊಂದು ಪ್ರೀತಿ ತೋರಿಸ್ತಾರೆ, ಇಂಥವ್ರಿಗೆ ನಾನು ಅನ್ಯಾಯ ಮಾಡ್ಬೇಕಾ? ಇದು ಗಿಳಿಯಾ ಹಿಂಗೆ ನಮ್ ಸುಧಾ ಎಲ್ರಿಗೂ ಅಡ್ಜಸ್ಟ್ ಅಲ್ಲ? ಅಡ್ಜಸ್ಟ್ ಆಗದ ಮನೆ ಅವಳೆ ಆಗ್ಬಿಟ್ಟಿದ್ದಾಳ ಕಣ. ನೀನು ಹೇಳಿದ್ ಕರೆಕ್ಟು. ಮಲ್ಲಿ ಥರನೇ ಅವಳು ಭಾಳ ಇನ್ನೋಸೆಂಟು, ಬಟ್ ಪಾದ್ರ ಥರ ಇರ್ತಾಳೆ ಕಣ. ಭಾಳ ಆಕ್ಟಿವ್. ನಾ ಬಾಯ್ ಬಿಟ್ಟು ಏನು ಹೇಳೋದೇ ಬೇಕಾಗಿಲ್ಲಪ್ಪ. ಅವಳೆ ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ತಾಳೆ. ಭೂಮಿಕಾ ಅವ್ರದ್ದು ಏನು ಕಂಪ್ಲೇಂಟ್ಸ್ ಇಲ್ಲ, ಹ್ಯಾಪಿಯಾಗಿದೆ. ನಾನು ಹೇಳಿರ್ಲಿಲ್ವಾ, ಅವಳು ಹಂಗೆ ಕಣೋ, ತುಂಬಾ ಒಳ್ಳೆಯವಳು, ಸಾಕತ್ತ ಕೆಲಸ ಮಾಡ್ತಾಳೆ. ಅವಳಲ್ಲಿ ಏನು ಮ್ಯಾಜಿಕ್ ಇದೆಯೋ ಗೊತ್ತಿಲ್ಲ ಕಣೋ, ಎಲ್ರಿಗೂ ಹೊಂದ್ಕೊಂಡ್ಬಿಡ್ತಾಳೆ. ತಾಯಿ ಮನ್ಸು ಕಣ ಅವ್ರದ್ದು. ಯಾವುದನ್ನು ಕೆಲಸ ಅಂತ ಮಾಡಲ್ಲ, ಕರ್ತವ್ಯ ಅಂತ ಮಾಡ್ತಾಳೆ. ಬೇಕಾ ಬಿಟ್ಟು ಏನೂ ಮಾಡಲ್ಲ, ನೀಟು ಪರ್ಫೆಕ್ಟ್. ನನಗೆ ಮುಖ್ಯವಾಗಿ ಭೂಮಿಕಾ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಾಗಿತ್ತು. ಆ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಹಬ್ಬ, ಅವಳ ಪರಿಚಯ ಮಾಡ್ಕೊಂಡಿದ್ದಕ್ಕೂ ಸಾರ್ಥಕ ಆಯ್ತು ಕಣ. ನನ್ನ ಮರ್ಯಾದೆ ಉಳಿಸ್ಬಿಟ್ಲು. ಥ್ಯಾಂಕ್ಸ್ ಅಪ್ಪ. ಆ ಹುಡುಗಿನ ರೆಕಮೆಂಡ್ ಮಾಡಿದ್ದಕ್ಕೆ ಮತ್ತೆ ಮನೆಗೆ ಕರ್ಕೊಂಬಂದು ಬಿಟ್ಟಿದ್ದಕ್ಕೆ. ನಿಜವಾಗ್ಲೂ ಮನೆ ವಾತಾವರಣ ಚೇಂಜ್ ಆಗ್ತಾ ಇದೆ. ನಮ್ಮನೆ ವಾತಾವರಣನೂ ಚೇಂಜ್ ಆಗ್ಬಿಟ್ಟಿದೆ. ಹೌದಾ? ರುಚಿ ರುಚಿಯಾಗಿ ಅಡುಗೆ ಮಾಡ್ಕೊಡ್ತಿದ್ಲಲ್ಲ, ಈಗ ಅದು ನಮಗೆ ಸಿಗ್ತಾ ಇಲ್ಲ, ಮಿಸ್ ಮಾಡ್ಕೋತಾ ಇದ್ದೀವಿ. ಯಾವ ತಿಂದ್ರು ರುಚಿನೇ ಸಿಗ್ತಾ ಇಲ್ಲ ಕಣ. ನಾನಂತೂ ಎಂಜಾಯ್ ಮಾಡ್ತಾ ಇದ್ದೀನಪ್ಪ. ಮಾಡಲೇಬೇಕಪ್ಪ, ಎಷ್ಟೇ ಆಗಲಿ ಭೋಜನ ಪ್ರಿಯ ಅಲ್ವಾ ನೀನು. ಅವಳಿಗೆ ಏನು ಕೊಡೋದು ಅಂತ ಗೊತ್ತಾಗ್ತಾ ಇಲ್ಲ ಕಣ. ಬಟ್ ಒಳ್ಳೆ ಸಂಬಳ ಫಿಕ್ಸ್ ಮಾಡಬೇಕು. ನಾನು 20,000 ಕೊಡ್ತೀನಪ್ಪ. ಅಷ್ಟೇನಾ? ನಾನೊಂದು 40,000 ರೂಪಾಯಿ ಕೊಡ್ತೀನಿ ಕಣ. ಕೊಡ, ಒಳ್ಳೆ ಹುಡುಗಿ ಕೊಡ, ಅವ್ಳಿಗೆ ಅನುಕೂಲ ಆಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.